ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಂಧ್ರಪ್ರದೇಶ ಮೂಲದ ಕುಟುಂಬವೊಂದು ಗೋವುಗಳಿಗೆ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ಕರುಗಳಿಗೆ ತೊಟ್ಟಿಲು ಶಾಸ್ತ್ರ ನಡೆಸಿದರು. ನಗರದ ಶಾರದಾ ವಿಲಾಸ ಕಾಲೇಜಿನ ಹಿಂಭಾಗ ಕೆಆರ್ ವನಂ ಎಂಬಲ್ಲಿ ವಾಸವಾಗಿರುವಂತಹ ಮಧುಸೂದನ ತಾತಾಚಾರ್ಯ ಹಾಗೂ ಕುಟುಂಬಸ್ಥರಿಂದ ವಿಶೇಷ ಆಚರಣೆ ನಡೆದಿದೆ. ಕುಟುಂಬಸ್ಥರು ಸೇರಿಕೊಂಡು 3 ಹಸುಗಳಿಗೆ ಪೂಜೆ ನೆರವೇರಿಸಿ ಕರುಗಳಿಗೆ ತೊಟ್ಟಿಲು ಶಾಸ್ತ್ರವನ್ನ ನಡೆಸಿದರು. ಹಸುಗಳಿಗಾಗಿ ಸುಂದರ ಶೆಡ್ ಹಾಕಿರುವಂತ ಈ ಒಂದು ಕುಟುಂಬ ಅವುಗಳಿಗೆ ವಿವಿಧ ಹೆಸರುಗಳನ್ನ ಇಟ್ಟಿದ್ದಾರೆ. ಸಿರಿ, ನಿಧಿ, ಸಿಹಿ ಅನ್ನುವಂತ ಹಸುಗಳಿಗೆ ಹೆಸರಿಟ್ಟಿದ್ದಾರೆ. ಈ ಪೈಕಿ ಸಿರಿಯ ಕರು ಭುವಿ ಹಾಗೂ ನಿಧಿಯ ಕರು ಸ್ವಾತಿಯನ್ನ ತೊಟ್ಟಿಲಲ್ಲಿ ಹಾಕಿ ಸಂಭ್ರಮ ಪಟ್ರು. ಹಿಂದೂ ಸಂಸ್ಕೃತಿಯಲ್ಲಿ ಗೋವುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದು ಈಗಾಗಲೇ ದೇಸಿ ತಳಿ ಹಸುಗಳನ್ನ ಉಳಿಸುವುದಕ್ಕಾಗಿ ಯತ್ನಿಸಲಾಗ್ತಾ ಇದೆ. ಈ ಮಧ್ಯೆ ಕುಟುಂಬ ದೇಸಿ ತಳಿಯನ್ನ ಉಳಿಸುವಂತಹ ಕಾಯಕ ಮಾಡ್ತಾ ಇರುವಂತಹ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ. ನಮಸ್ಕಾರ. ಇವತ್ತು ಮಧುಸೂದನಾಚಾರ್ಯ ಅವರ ಮನೆಯಲ್ಲಿ ಕರುನ ತೊಟ್ಲಿಗೆ ಹಾಕೋ ಶಾಸ್ತ್ರ ನಡೀತು. ಕರು ಹೆಸರು ಸರಯು ಅಂತ ಇಟ್ಟಿದ್ದಾರೆ. ಮುದ್ದಾದ ಹೆಣ್ಣು ಕರು. ಸೌಮ್ಯ ಅನ್ನುವ ಹಸುವಿಗೆ ಜನನವಾದಂತಹ ದೇಶಿ ಪೂನೂರು ತಳಿಯ ಕರುಗೆ ಇವತ್ತು ತೊಟ್ಲು ಪೂಜೆ ನಡೀತು. ನಾವೆಲ್ಲರೂ ಅಲ್ಲಿ ಭಾಗಿಯಾಗಿದ್ದು ಗೋವಿನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ. ಇದಲ್ಲದೆ ಇದಕ್ಕೆ ಮುಂಚೆನೂ ಕೂಡ 2 ಕರುಗಳಾಗಿದ್ದು ಇದೇ ಪೊಂಗನೂರು ತಳಿ ಹಸುಗಳ ಕರುಗಳಾಗಿದ್ದು ಅದೆರಡರಕ್ಕೂ ಇವರು ಇದೇ ರೀತಿಯಾದಂತಹ ತೊಟ್ಲು ಪೂಜೆಯನ್ನ ವಿಶೇಷವಾಗಿ ಮಾಡಿ ಎಲ್ಲರ ಕೈಯಲ್ಲೂ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿದ್ದಾರೆ. ಇದು ಒಂದು ವಿಶೇಷವಾದಂತಹ ಪೂಜೆ ಅಂತ ಹೇಳಬಹುದು. ಹೀಗೆ ಲೋಕ ಕಲ್ಯಾಣಕ್ಕಾಗಿ ಈ ರೀತಿಯಾದಂತಹ ಒಂದು ಗೋಪೂಜೆ, ಗೋಸೇವಾ ರೂಪವಾದಂತಹ ಗೋಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಈ ರೀತಿಯಾದಂತಹ ನಮ್ಮ ದೇಶಿ ತಳಿ ಹಸುಗಳನ್ನ ರಕ್ಷಿಸೋಣ, ಸಂರಕ್ಷಿಸೋಣ, ಪೂಜಿಸೋಣ ಅಂತ ಹೇಳ್ತಾ ವಂದೇ ಗೋಮಾತರಂ. ಸಣ್ಣ ಹೆಜ್ಜೆಯನಿಟ್ಟು ಗೆಜ್ಜೆನಾದ ಗರಿಂದ, ಸಣ್ಣ ಹೆಜ್ಜೆಯನಿಟ್ಟು ಗೆಜ್ಜೆನಾದ ಗಳಿಂದ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ. ಸಣ್ಣ ಹೆಜ್ಜೆಯನಿಟ್ಟು ಗೆಜ್ಜೆನಾದ ಗಳಿಂದ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.